ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಪೋಲ್ಯಾಂಡಲ್ಲಿ ಹೇಗಿರುತ್ತೆ ಎಲ್ಲ ಅಂತ ಹೇಳಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ, ಮನೆಗೆ ಬೇಕಾಗಿರೋ ರೇಷನ್ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಅಂದರೆ ಜಾಸ್ತಿ ಜನ ಎಲ್ಲ ಓಡಾಡೋದೆಲ್ಲ ಕಾಣಲ್ಲ ನಿಮಗೆ. ಸೊ ಬ್ಲಾಗ್, ಡೈಲಿ ಬ್ಲಾಗ್ ಪೋಲ್ಯಾಂಡಲ್ಲಿ ಹೆಂಗಿರುತ್ತೆ ಏನು ಅಂತ ಯಾವುದೇ ಜನಗಳು ಜಾಸ್ತಿ ಕಾಣಿಸಲ್ಲ, ಅವರಿಗೂ ಓಡಾಡೋದಷ್ಟೇ ಕಾಣೋದು. ಸೊ ಇಲ್ಲೆಲ್ಲ ಅಲ್ಲಿ ಇಲ್ಲಿ ಮಧ್ಯ ನಡೆದು ಸ್ವಲ್ಪ ಸುಸ್ತಾದರೆ ಕೂತ್ಕೋಬೇಕು ಅಂದರೆ ಕೂತ್ಕೊಳ್ಳೋಕೆ ಬೆಂಚ್ ಎಲ್ಲ ಇರಲಿಲ್ಲ. ಕೂದಲು ಕಲರ್ ಇರೋ ಕೂದಲು ಅಷ್ಟು ಹೋಯ್ತು ಅನ್ಸುತ್ತಲ್ಲ ಇವಾಗ? ಇಲ್ಲ ಮೇಲ್ಗಡೆ ಇನ್ನೂ ಇದೆ. ಹಾಂ, ಹಂಗಾರೆ ಇನ್ನೂ ಕೂದಲು ಉದ್ದ ಆಗಿಲ್ಲ. ಹೇಳಿಬಿಟ್ಟಿದ್ಲು ಫುಲ್ ಇನ್ನೂ ಶಾರ್ಟ್ ಮಾಡಿಸಿದ್ದು, ಇಷ್ಟುದ್ದ ಬಿಟ್ಟಿದ್ಲು, ಚೆನ್ನಾಗಿ ಕಾಣ್ತಿತ್ತು. ಮೇಂಟೈನ್ ಮಾಡೋಕೆ ಬೇಡ ನಮಗೆ ಇನ್ನೂ ಶಾರ್ಟ್ ಹೊಡೀರಿ ಅಂತ ಅಂದ. ನಾನು ಇನ್ಮೇಲೆ ಸ್ವಲ್ಪ ಮಾರ್ನಿಂಗ್ ಜಾಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ರಾಕಿ ಜಾಗು ವಾಕು ಎಲ್ಲ. ನಾನು ನನ್ನ ಮನೆಯವರು ಹೀಗೆ ಎಲ್ಲ ಮಾತಾಡಿಕೊಂಡು ಮುಂದೆ ಸಿಗ್ನಲ್ ಹತ್ರ ಬಂದ್ವಿ. ಸೊ ಆಲ್ಮೋಸ್ಟ್ ನಿಯರು ನಾವು ಸೂಪರ್ ಮಾರ್ಕೆಟ್ ಹತ್ರ ರೀಚ್ ಆಗಿಬಿಟ್ಟಿದ್ದೀವಿ. ಸೊ ತುಂಬಾ ಬಿಸಿಲಿದೆ ಈ ಸಮ್ಮರ್ ಸೀಸನ್ ಇರೋದ್ರಿಂದ. ಸೊ ಈಗ ಕ್ರಾಸ್ ಮಾಡಿದ್ವಿ. ಈ ಸಿಗ್ನಲ್ ಇನ್ನೂ ಬಿಟ್ಟಿಲ್ಲ. ಸೊ ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ವೆಯ್ಟ್ ಮಾಡ್ತೀವಿ. ಸೊ ಓಕೆ, ಸಿಗ್ನಲ್ ಬಿತ್ತು. ಸೊ ಇಲ್ಲಿ ತುಂಬ ಕಡೆ ಬೇರೆ ಬೇರೆ ಬ್ರ್ಯಾಂಡಿಂದು ಸೂಪರ್ ಮಾರ್ಕೆಟ್ಸ್ ಇದೆ. ಬಟ್ ನಾವೀಗ ಹೋಗ್ತಾ ಇರೋ ಸೂಪರ್ ಮಾರ್ಕೆಟ್ ಸ್ವಲ್ಪ ರೀಸನೇಬಲ್ ಆ್ಯಂಡ್ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಹಾಗಾಗಿ ನಾವಿಲ್ಲಿ ಹೋಗ್ತಾ ಇದ್ದೀವಿ. ಸೊ ಸ್ಯಾಟರ್ಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಇದ್ದರು. ಮತ್ತು ಇಲ್ಲೆಲ್ಲ ಹೇಗೆ ಅಂದರೆ ಸಂಡೇ ಕಂಪ್ಲೀಟ್ ಎಲ್ಲ ಕಡೆ ಕ್ಲೋಸ್ ಆಗಿರುತ್ತೆ, ಯಾವುದೂ ಓಪನ್ ಇರೋಲ್ಲ. ಸ್ಯಾಟರ್ಡೇಸ್ ಮಾತ್ರ ನಮಗೇನೇ ಬೇಕಾಗಿದ್ರು ಸ್ಯಾಟರ್ಡೇನೇ ತೊಗೋಬೇಕು. ಸಂಡೇ ಅಂದರೆ ಫುಲ್ ಬಂದ್ ರೀತಿ. ಸೊ ನಾವು ರೀಚ್ ಆದ್ವಿ. ಸೊ ದ ಸೂಪರ್ ಮಾರ್ಕೆಟ್ ಇಸ್ ಆಷನ್ ಅಂತ ಹೇಳಿದ್ರು ನೇಮು. ಸೊ ಒಳಗೆ ಹೋಗೋಣ ಬನ್ನಿ. ಒಳಗೆ ಬಂದ ತಕ್ಷಣ ನಿಮಗೆ ಫಸ್ಟು ಟ್ರಾಲಿಗಳೆಲ್ಲ ಯಾವ ರೀತಿ ಬೇಕು ಅನ್ನೋದು ಫುಲ್ಲು ಜೋಡಿಸಿಟ್ಟಿರ್ತಾರೆ. ಫಸ್ಟ್ ಹೊರಗಡೆ ಏನಿದೆ ಜಾಸ್ತಿ ಬಿಗ್ ಟ್ರಾಲಿ ಇಂಡಿಯಾದಲ್ಲೆಲ್ಲ ಯಾವ ರೀತಿ, ಅದಕ್ಕೆಲ್ಲ ನಾವು ಪೇ ಮಾಡಿ ಕಾಯಿನ್ ಹಾಕಿ ಒಂದು ಸ್ಲಾಟಿನ ಅದನ್ನು ತೊಗೋಬೇಕು. ಬಟ್ ನನಗೇನೋ ಅದು ಬೇಡ ಅನಿಸುತ್ತೆ. ಬಿಕಾಸ್ ಅಲ್ಲಿ ಕಾರಲ್ಲಿ ಹೋಗೋರಿಗೆ ಅದು ಅಲ್ಲಿವರೆಗೂ ಆ್ಯಕ್ಸಸ್ ಇರುತ್ತೆ, ಇದು ಜಸ್ಟ್ ಎಂಟ್ರಿವರೆಗೂ ಅಷ್ಟೇ. ಹಾಗಾಗಿ ನಾವು ಒಳಗಡೆನೇ ತೊಗೋತೀವಿ. ಬಿಕಾಸ್ ನಾವು ಬಸ್ಸಲ್ಲೇ ಹೋಗ್ತೀವಿ ಹೋಗ್ತಾ ಲಗೇಜ್ ಜಾಸ್ತಿ ಆದಾಗ. ಸೊ ಇಲ್ಲೆಲ್ಲ ಹೇಗೆ ಅಂದರೆ ಎಲ್ಲ ರೀತಿ ವೆಜಿಟೇಬಲ್ಸು ಸಿಗುತ್ತೆ. ಆದರೆ ಇಂಡಿಯನ್ ವೆಜಿಟೇಬಲ್ಸು ಕೆಲವೊಂದೊಂದು ಸಿಗುತ್ತೆ, ಎಲ್ಲದೂ ಸಿಗಲ್ಲ. ಸೊ ನಾವೀಗ ಫಸ್ಟ್ ನೋಡ್ತಿರೋದೇ ಇದು ಕುಕಂಬರ್, ಮೆಡಿಸಿನ್ ಸೌತೆಕಾಯಿ ಅಂತ ಹೇಳ್ತೀವಲ್ಲ, ಅದು ಇಲ್ಲಿ. ತುಂಬ ಪೆಪ್ರಿಕಾ ಎಲ್ಲ ತುಂಬ ಡಿಫ್ರೆಂಟ್, ಅಂದರೆ ಲೈಕ್ ನಾವೀಗ ಕ್ಯಾಪ್ಸಿಕಮ್ ಅಂತೀವಲ್ಲ ಅದೇ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಪ್ಸಿಕಮ್ ಎಲ್ಲ ಸಿಗುತ್ತೆ. ಸೊ ಯೂಶ್ವಲಿ ನಾನು ಏನಾರ ಬಜ್ಜಿ ಬೋಂಡ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ನೂಡಲ್ಸ್ ಎಲ್ಲಾರ ಮಾಡುವಾಗಲೂ ಹಾಕ್ತೀನಿ. ಇವಾಗೇನು ಬೇಡ, ತೊಗೊಳ್ಳಲ್ಲ ಅದನ್ನ. ಸೊ ಇಲ್ಲೆಲ್ಲ ಫ್ಲವರ್ಸು, ಗಿಡಗಳು ಏನೇನಾದರೂ ಬೇಕಾದರೆ ಅದು ಕೂಡ ಇಟ್ಟಿರ್ತಾರೆ. ಸ್ವಲ್ಪ ಲೆಂಟಿಲ್ಸ್ ಎಲ್ಲ ನೋಡೋಣ. ಸಲಾಡಿಗೆ ಏನಾರ ಬೇಕಾದರೆ ಸ್ವಲ್ಪ ಡ್ರೆಸ್ಸಿಂಗಿಗೆಲ್ಲ ಬೇಕಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಆ್ಯಂಡ್ ಬೇಕ್ರಿ, ಇದು ಸೂಪರ್ ಮಾರ್ಕೆಟ್ ಹೆಂಗೆ ಅಂದರೆ ನಿಮಗೆ ಪ್ರತಿಯೊಂದು ಸಿಗುತ್ತೆ, ಎಲ್ಲದು A to Z. ಬೇಕ್ರಿ, ವೆಜಿಟೇಬಲ್ಸ್, ಫ್ರೋಝನ್ ಫ್ರೂಟ್, ಡೆಸರ್ಟ್ಸ್, ಈವನ್ ಬಾರ್ ಕೂಡ ಇದರಲ್ಲೇ ಇರುತ್ತೆ. ಏನೇನು ಬೇಕೋ ಎಲ್ಲದೂ ಇಲ್ಲೇ ನೋಡ್ಬೋದು ನೀವು.
ಕೆಲವೊಂದೊಂದು ವೆಜಿಟೇಬಲ್ಸ್ ಕೆಲವೊಂದು ಸತಿ ನಮ್ಗೆ ಅದ್ರ ಹೆಸರೇ ಗೊತ್ತಿರಲ್ಲ ಯಾವುದು ಅಂತ. ಸೊ ಟ್ರೈ ಮಾಡಬೇಕು ಅಂತ ನೋಡ್ತೀವಿ. ಸೊ ಟೊಮ್ಯಾಟೊಗಳಲ್ಲಂತೂ ತುಂಬ ವೆರೈಟಿ ಟೊಮ್ಯಾಟೊಗಳಿರುತ್ತೆ. ಅಂದರೆ ಕೆಲವೊಂದೊಂದು ಹುಳಿ ಕಮ್ಮಿ ಇರುತ್ತೆ, ನಮಗೆ ನೋಡೋಕ್ಕೆ ರೆಡ್ ಅನಿಸುತ್ತೆ ಅಷ್ಟೇ, ಬಟ್ ಅದು ತೊಗೊಂಡ್ರೆ ತುಂಬ ಹುಳಿ ಇರಲ್ಲ. ಸೊ ಹಾಗಾಗಿ ನನಗೆ ಹುಳಿ ಟೊಮೊಟೊನೇ ಬೇಕು. ರಸಮ್ಗೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹುಳಿ ಇದೆಯಾ ಅಂತ ನೋಡಿಬಿಟ್ಟೆ ತೊಗೊಳ್ಳೋದು. ಕೆಲವೊಂದೊಂದು ಸ್ಕಿನ್ ತುಂಬ ಜಾಸ್ತಿ ಇರುತ್ತೆ, ಬಿಕಾಸ್ ಇಲ್ಲೆಲ್ಲ ಸಲಾಡ್ಗಳಿಗೆಲ್ಲ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ತಿಕ್ಕ ಸ್ಕಿನ್ ಇರೋದನ್ನ ಇದು ಮಾಡಿರ್ತಾರೆ. ಸೊ ಹಾಗಾಗಿ ಬಟ್ ನನಗೆ ತುಂಬ ಸಾಫ್ಟು ಮತ್ತು ಸ್ವಲ್ಪ ಹುಳಿ ಜಾಸ್ತಿ ಇರೋಂಥದ್ದು ಬೇಕು, ಹಾಗಾಗಿ ನಾನು ಅದನ್ನು ಚೂಸ್ ಮಾಡ್ತಾ ಇದ್ದೀನಿ. ಇವಾಗ ಟೊಮೊಟೊ ಎಲ್ಲ ತೊಗೊಂಡಿದ್ದಾಯಿತು. ಇವಾಗ ನಾನು ಅದನ್ನು KGನ ತೂಕ ಮಾಡಿ ಅದ್ರ ಮೇಲೆ ಬಿಲ್ ಹಾಕಬೇಕು. ಯಾಕೆಂದರೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಅದು ಏನಾದರೂ ಎಷ್ಟು ವೆಯ್ಟ್ ಇದೆ ಏನು ಅಂತ ಹಾಕಿಲ್ಲ ಅಂದರೆ ಮತ್ತೆ ವಾಪಸ್ ಕಳಿಸ್ತಾರೆ ನಮಗೆ. ಹಾಗಾಗಿ ಸೊ ಇಲ್ಲೆಲ್ಲ ಫುಲ್ಲು ಕೋಸು ಸೆಕ್ಷನ್ನು, ಎಲೆಕೋಸು, ಹೂಕೋಸು. ಸೊ ಬ್ರಾಕ್ಲಿ ಎಲ್ಲ ತುಂಬಾ ಕಮ್ಮಿ ಇಲ್ಲಿ. ಸೊ ಇಂಡಿಯಾದಲ್ಲೆಲ್ಲ ತುಂಬ ಕಾಸ್ಟ್ಲಿ, ಹಾಗಾಗಿ ಅದನ್ನೇ ತೊಗೊಂಡ್ವಿ. ಈರುಳ್ಳಿ ಎಲ್ಲ ಹೇಗೆ ಅಂದರೆ ನಮಗೆ ಪಿಂಕ್ ಆನಿಯನ್ ಇತ್ತು, ಬಟ್ ಆದರೆ ಅದಕ್ಕೆ ರೇಟ್ ಎಷ್ಟು ಅಂತ ಗೊತ್ತಿಲ್ಲ, ಅದಕ್ಕೆ ಸ್ಕ್ಯಾನ್ ಮಾಡಿ ಬರೋಕ್ಕೆ ಹೋಗಿದ್ದಾನೆ. ಸೊ ತುಂಬಾ ಕಾಸ್ಟ್ಲಿ ಇತ್ತು, ತೊಗೊಳ್ಳಿಲ್ಲ. ಸ್ವಲ್ಪ ಫ್ರೂಟ್ ಸೆಕ್ಷನಲ್ಲಿ ಫ್ರೂಟ್ಸ್ ನೋಡೋಣ ಅಂತ ಬಂದ್ವಿ. ಸೊ ಯೂಶ್ವಲಿ ನಾವು ರೆಗ್ಯುಲರಾಗಿ ತೊಗೊಳ್ಳೋದು ಆರೆಂಜು, ಆ್ಯಪಲು ಮತ್ತು ಬನಾನಾ. ಬೇರೆ ಫ್ರೂಟ್ಸೆಲ್ಲ ಅಷ್ಟು ಜಾಸ್ತಿ ತೊಗೊಳ್ಳಲ್ಲ, ಇಷ್ಟನೂ ಆಗಲ್ಲ ಕೂಡ. ಲೈಕ್ ಇಲ್ಲಿ ಆರೆಂಜಸ್ ಎಲ್ಲ ಎಷ್ಟು ವೆರೈಟಿ ಆರೆಂಜಸ್ ಇರುತ್ತೆ ಅಂದರೆ ನಿಮಗೆ ಅದ್ರಲ್ಲಿ ಸೀಡೇ ಇರಲ್ಲ, ಫುಲ್ಲು ಸ್ವೀಟ್ ಇರುತ್ತೆ. 100% ಲೈಕ್ ಪಲ್ಪ್ ಹೆಂಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಸೊ ಆರೆಂಜು, ಬನಾನಾ ಅಂತೂ ತುಂಬಾ ಟೇಸ್ಟಿ. ಆ್ಯಪಲ್ ಸ್ವಲ್ಪ ಲೈಕ್ ತುಂಬ ಸ್ವೀಟೆಲ್ಲ ಇರಲ್ಲ, ನಾರ್ಮಲ್ ಆಗಿರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಪಲ್ ಅಂತೂ ತುಂಬ ಚೀಪ್ ಇಲ್ಲಿ. ಲೈಕ್ ಹೆಂಗೆ ಅಂದರೆ ಎಲ್ಲ ಕಡೆ ರೋಡಲ್ಲೂ ಕೆಲವೊಂದೊಂದು ಸತಿ ಮರಗಳು ನೋಡ್ಬೋದು, ಕೆಲವೊಂದು ಸತಿ ಪ್ಲಕ್ ಮಾಡ್ಕೊಂಡು ತಿಂತಿರ್ತಾರೆ ಲೋಕಲೆಟ್ಸ್ ಎಲ್ಲ, ನಾವು ಕೂಡ ತೊಗೋಬೋದು. ಬಟ್ ಆದರೆ ನಾವು ದುಡ್ಡು ಕೊಟ್ಟೆ ತೊಗೋತೀವಿ. ಇಲ್ಲಿ 1-2-3 kgsಗೆಲ್ಲ ತುಂಬಾ ಕಮ್ಮಿ ನಮಗೆ. ಲೈಕ್ 150 ಒಳಗೇ 3 kilos ಆ ಥರ ಎಲ್ಲ ಬಂದುಬಿಡುತ್ತೆ, 150 ರೂಪೀಸಿಗೆಲ್ಲ. ಸೊ ಬನಾನಾ ಅಂತೂ ತುಂಬ ಇಷ್ಟ ನನಗಂತೂ. ಸ್ವಲ್ಪ ಕೊಕೊನಟ್ ಮನೇಲಿ ಖಾಲಿ ಆಗಿಬಿಟ್ಟಿತ್ತು. ಇಲ್ಲೆಲ್ಲ ತೆಂಗಿನ ತುರಿಗಳು ಪೌಡ್ರ್ ಮಾಡಿ ಇಟ್ಟಿರ್ತಾರೆ. ಲೈಕ್ ನಮಗೆ ಫುಲ್ಲು ರಾ ತೆಂಗಿನಕಾಯಿ ಎಲ್ಲ ಸಿಕ್ಕಲ್ಲ, ಹಾಗಾಗಿ ಏನಿರುತ್ತೋ ಅದೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂತ ಕೊಬ್ಬರಿ ಪುಡಿನೇ ತೊಗೊಂಡಿದ್ದೀನಿ. ಇವಾಗ ಬನಾನಾನ ಸ್ವಲ್ಪ ವೆಯ್ಟ್ ಮಾಡಿ ಅದಕ್ಕೆ ಎಷ್ಟಾಗಿದೆ ಅಮೌಂಟು ಸ್ಟಿಕ್ ಮಾಡಿಬಿಡೋಣ. ಹಾಗೆ ಎಲ್ಲ ಬೇರೆ ವೆಜಿಟೇಬಲ್ಸ್ಗಳ ಮೇಲೆಲ್ಲ ಕಣ್ಣಾಡಿಸ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಯಾವುದೂ ಅಷ್ಟು ಜಾಸ್ತಿ ತೊಗೋತಾ ಇಲ್ಲ. ಆಗಲೇ ನಾನು ಹೇಳ್ದಂಗೆ ಬ್ರಾಕ್ಲಿ ಎಲ್ಲ ತುಂಬಾ ಚೀಪ್ ಇಲ್ಲಿ. ಸೊ ಹಾಗಾಗಿ ಬ್ರಾಕ್ಲಿನ ತೊಗೊಂಡ್ವಿ. ಆಲೂಗಡ್ಡೆನೂ ಸಿಕ್ಕಾಪಟ್ಟೆ ಚೀಪ್, ಬಟ್ ನನಗೆ ಆಲೂಗಡ್ಡೆ ನೋಡಿ ಸಾಕಾಗ್ಬಿಟ್ಟಿದೆ. ಸೊ ನಾನು ಆಲೂಗಡ್ಡೆ ತೊಗೊಳ್ಳೋದೇ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಬೇರೆ ಏನಾದರೂ ಡ್ರೆಸ್ಸಿಂಗ್ ಏನಾದರೂ ಬೇಕಾ, ಸಾಸಸ್ ಏನಾರು ಬೇಕಾ ಅಂತ ನೋಡ್ತಾ ಇದ್ದೀನಿ. ಮನೇಲೇ ಇದೆ ಆಲ್ಮೋಸ್ಟ್ ಚಿಪೋಟಲ್ದು ಅದೆಲ್ಲ, ಬಟ್ ಐ ಡೋಂಟ್ ಥಿಂಕ್ ಸೊ ಎನಿಥಿಂಗ್ ಇಸ್ ರಿಕ್ವೈರ್ಡ್ ರೈಟ್ ನಾವು. ಸೊ ಇವಾಗ ಸ್ವಲ್ಪ ಮೀಟ್ ತೊಗೋಬೇಕು, ಚಿಕನ್ ಮನೆಗೆ ಬೇಕು. ಸ್ವಲ್ಪ ಏನಾರು ಫ್ರೆಶ್ ಆಗಿ ಏನಾರು ಬಂದಿದೆಯಾ ಮೀಟ್, ಫಿಶ್ ಅಂತ ನೋಡ್ತಾ ಇದ್ದೀವಿ. ಫಿಶಸ್ ಎಲ್ಲ ಸ್ವಲ್ಪ ತುಂಬ ಲೈಕ್ ತುಂಬ ಕಾಸ್ಟ್ಲಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ, ರೀಸನಬಲ್ ಆಗೇ ಇರುತ್ತೆ. ಬಿಕಾಸ್ ಇಲ್ಲೇ ಬೀಚ್ ಇರೋದ್ರಿಂದ ಲೈಕ್ ತುಂಬಾ ನಿಯರ್ ಸಿ ಫಿಶಿಂಗ್ ಎಲ್ಲ ತುಂಬ ನೀಟಾಗೆ ಮಾಡ್ತಾರೆ, ತುಂಬ ಫ್ರೆಶ್ ಆಗೇ ನಮಗೆ ಸಿಗುತ್ತೆ. ಸೊ ಹಾಗೆ ನೋಡ್ತಾರೆ. ಆ್ಯಂಡ್ ಇಲ್ಲೆಲ್ಲ ಹೆಂಗೆ ಅಂದರೆ KG ಲೆಕ್ಕದಲ್ಲಿ ಹಾಕಿರಲ್ಲ, ಗ್ರಾಮ್ ಲೆಕ್ಕದಲ್ಲಿ ಹಾಕಿರ್ತಾರೆ, 100 ಗ್ರಾಮ್ಗೆ. ಸೊ ಆ ಗ್ರಾಮ್ ಲೆಕ್ಕದಲ್ಲೇ ನೋಡ್ಕೋಬೇಕು ನಾವು. ಎಷ್ಟು ವೆರೈಟಿ ಅನಿಮಲ್ಸ್ನ ಇಟ್ಟಿರ್ತಾರೆ ಅಂದರೆ ಲೈಕ್ ಡಕ್ ಕೂಡ ಇಟ್ಟಿರ್ತಾರೆ, ಡಕ್ಕು, ರ್ಯಾಬಿಟ್ ಎಲ್ಲದು, ಟರ್ಕಿ ಆ ಥರದ್ದೆಲ್ಲ. ಬಟ್ ಮ್ಯಾಕ್ಸಿಮಮ್ ನಾನು ಹೋದಲ್ಲೆಲ್ಲ ನೋಡಿರೋದು ಜಾಸ್ತಿ ಡಕ್ನ ಜಾಸ್ತಿ ಇಟ್ಟಿರ್ತಾರೆ, ತುಂಬ ವೆರೈಟೀಸ್ ಆಫ್ ಡಕ್ಕು, ರ್ಯಾಬಿಟು ಕೂಡ. ಆ್ಯಂಡ್ ಪೋರ್ಕ್ ಅಂತೂ ಸಿಕ್ಕಾಪಟ್ಟೆ ಕಾಮನ್, ಬೀಫು ಕೂಡ. ಸೊ ನೋಡಿ ಮಾಡಿ ತೊಗೋಬೇಕು. ಸೊ ಇವಾಗ ಚಿಕನ್ ತೊಗೊಳಕ್ಕೆ ಅಂತ ನಿಂತಿದ್ದೀವಿ.
ಹೇಗೆ ಅಂದರೆ ಚಿಕನ್ನು ಆಯಾ ಪಾರ್ಟ್ಸ್ ಲೈಕ್ ಇವಾಗ ಬ್ರೆಸ್ಟ್ ಪೀಸಿಗೆ ಒಂದು ಕಾಸ್ಟ್ ಇರುತ್ತೆ, ಲೆಗ್ ಪೀಸಿಗೆ ಒಂದು ಕಾಸ್ಟ್ ಇರುತ್ತೆ, ಆ ಥರ ಕಾಸ್ಟ್ಗಳು. ಸೊ ನಾನು ನೋಡಿ ಬರೀ ಲೈಕ್ ಆ ವಿಂಗ್ ಹತ್ರ ಒಂದು ಲಾಲಿಪಾಪ್ ಪೀಸ್ ಕಟ್ ಮಾಡ್ತಾರಲ್ಲ ಆ ಥರ ಲಾಲಿಪಾಪ್ ಪೀಸ್ 1 ಕಿಲೋ ತೊಗೊಂಡಿದ್ದೀನಿ, ಬ್ರೆಸ್ಟ್ 1 ಕಿಲೋ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಲೆಗ್ 1 ಕಿಲೋ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ. ಸೊ ಇಲ್ಲಿ ಎಲ್ರೂ ಇಂಗ್ಲೀಷ್ ಬರಲ್ಲ, ಪೋಲಿಷೇ. ಸೊ ಹೆಂಗೋ ಮ್ಯಾನೇಜ್ ಮಾಡ್ತಾ ಇರ್ತೀವಿ, ಕೆಲವೊಂದು ಸತಿ ಸೈನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಕೆಲವೊಬ್ಬರಿಗೆ ಇಂಗ್ಲೀಷ್ ಬರುತ್ತೆ. ಬಟ್ ಎವ್ರಿಬಡಿ ಎಲ್ರಿಗೂ ಕೂಡ ಇಂಗ್ಲೀಷ್ ಬರಲ್ಲ ಇಲ್ಲಿ, ತುಂಬಾ ರೇರ್. ಇಲ್ಲಿ ತುಂಬ ಲೋಕಲ್ ಲ್ಯಾಂಗ್ವೇಜೇ ಮಾತಾಡ್ತಾರೆ, ಲೋಕಲ್ ಲ್ಯಾಂಗ್ವೇಜ್ ಬಂದು ಪೋಲಿಷು. ಸೊ ಆ್ಯಂಡ್ ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಏನು ಮಾಡಿರ್ತಾರೆ, ಮೀಟಿಗೆ ಮಸಾಲ ಹಾಕಿ ಫುಲ್ಲು ಸ್ಟೀಮ್ ಕೊಟ್ಟು ಬೇಯಿಸಿ ಅದನ್ನು ಫುಲ್ ಈ ಥರ ಮಾಡಿ ಇಟ್ಟಿರ್ತಾರೆ. ಹೇಗೆ ಅಂದರೆ ಇದನ್ನು ಎಷ್ಟು ಬೇಕು ಅಂತ ಹೇಳಿ ಸ್ಲೈಸ್ ಮಾಡಿಕೊಡ್ತಾರೆ. ಇವಾಗ ಬರ್ಗರ್ಸ್ ಎಲ್ಲ ಇಲ್ಲಿ ತುಂಬ ಬ್ರೆಡ್ ಅದನ್ನೆಲ್ಲ ತಿಂತಾರಲ್ಲ, ಅದ್ರ ಮುದ್ದೆ ಸ್ಯಾಂಡ್ವಿಚ್ ಥರ ಮಾಡಿಕೊಂಡು ತಿಂತಾರೆ. ಸೊ ಇಲ್ಲೆಲ್ಲ ಏನಿದೆ, ಇದು ಚಿಕನ್ನು ಮತ್ತು ಪೋರ್ಕಿಂದ ಎರಡೂ ಇರುತ್ತೆ. ಸೊ ಅದು ಹಾಟ್ ಡಾಗ್ ಅಂತ ಇರ್ತಾರೆ. ನಾನು ಯೂಶ್ವಲಿ ಅದನ್ನು ತಿಂತಾ ಇರ್ತೀನಿ, ಹೊರಗಡೆ ತುಂಬ ಚೆನ್ನಾಗಿರುತ್ತೆ. ಮನೆಗೂ ಕೆಲವೊಂದು ಸತಿ ತಿಂದು ಅದನ್ನು ಬ್ರೆಡ್ಡು ಇದ್ರ ರೋಲ್ಸ್ಗೆಲ್ಲ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಫುಲ್ ಚೀಸ್ ಕೌಂಟರ್, ಯಾವ ಚೀಸ್ ಬೇಕು ಏನು ಅಂತ. ಜಸ್ಟ್ ಹೊಸದಾಗಿ ಯಾವುದೋ ಬಂದಿದೆ, ಅದನ್ನು ಸೈಬೇರಿಯನ್ ಚೀಸ್ ಸಮಥಿಂಗ್, ಅದನ್ನು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ತಂದೂರಿ ಎಲ್ಲ ಮಾಡ್ತಾರೆ, ಬಟ್ ಖಂಡಿತ ತಿನ್ನೋಕ್ಕಾಗಲ್ಲ. ಏನಕ್ಕೆ ಅಂದರೆ ಫುಲ್ಲು ಸ್ವೀಟ್ ಇರುತ್ತೆ, ನಮಗೆ ಚಿಕನನ್ನು ಸ್ವೀಟಲ್ಲಿ ತಿನ್ನೋಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಮೊಸರು ಬೇಕು, ಸೊ ಹಾಗಾಗಿ ಡೈರಿ ಕೌಂಟ್ರಿಗೆ ಹೋಗ್ತಾ ಇದ್ದೀನಿ. ಹಾಲು ಮೊಟ್ಟೆ ಎಲ್ಲ ನೋಡ್ತಾ ಇದ್ದೀವಿ. ಮನೇಲಿ ಮೊಟ್ಟೆ ಇದೆ, ಬಟ್ ಸ್ಟಿಲ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಇನ್ನೊಂದು ಸೂಪರ್ ಮಾರ್ಕೆಟ್ ಇದೆ ಬಿದ್ರೋಂಕ ಅಂತ ಹೇಳಿ, ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿಕೊಂಡು ನನ್ನ ಹಸ್ಬೆಂಡ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ವೆಜಿಟೇಬಲ್ಸು ಕೂಡ ಫ್ರೋಝನಲ್ಲೂ ಸಿಗುತ್ತೆ, ಕೆಲವೊಂದೊಂದು ಇಂಡಿಯನ್ ವೆಜಿಟೇಬಲ್ಸ್ ನಮಗಿಲ್ಲಿ ಸಿಗುತ್ತೆ. ಸೊ ಅದನ್ನೇ ನೋಡ್ತಾ ಇದ್ದೀವಿ ಯಾವುದಾದ್ರೂ ಇದೆಯಾ ಅಂತ. ಸೊ ಇದು ಫುಲ್ಲು ಮೊಸರು ಈ ಥರ ಅದ್ರ ಬಟರ್ ಅದ್ರ ಸೆಕ್ಷನ್ನು. ಸೊ ಇವಾಗ ನಾನು ಮೊಸರು ತೊಗೊಂಡಿದ್ದೀನಿ. ಮತ್ತು ಇಲ್ಲೆಲ್ಲ ವಾಟರ್ ಕೂಡ ಇಷ್ಟು ಲೀಟ್ರು ಅದು ಇದು ಅಂತ ಹೇಳಿ ಮಾರ್ತಾರೆ. ಸೊ ಆ ಲೀಟ್ರಿಗೆ ಎಷ್ಟು ಏನು ಅನ್ನೋದು, ನಾವಿಲ್ಲಿ ವಾಟರ್ನ ಕೊಂಡ್ಕೊಳ್ಳಲ್ಲ, ಬಟ್ ಮನೆಯಲ್ಲೇ ಫಿಲ್ಟ್ರ್ ಇರುತ್ತೆ, ಅದರಲ್ಲೇ ಫಿಲ್ಟ್ರ್ ಮಾಡ್ಕೊಂಡು ಕುಡಿತೀವಿ. ಸೊ ಇವಾಗ ಸ್ವಲ್ಪ ಎಣ್ಣೆ ತೊಗೊಳ್ಳೋಣ, ಒಂಚೂರು ಪಾರ್ಟಿ ಕಿಟಿ ಮಾಡಿದಾಗ ಏನಾರು ಒಂಚೂರು ಕುಡಿಯೋಣ. ಮನೇಲಿ ಬಿಯರ್ ಖಾಲಿ ಆಗಿದೆ ಅಂತ ಹೇಳಿ ಬಿಯರಿಗೆ ನೋಡ್ತಾ ಇದ್ದೀನಿ. ಸೊ ನನಗೆ ಯೂಶ್ವಲಿ ಮ್ಯಾಂಗೋ ಫ್ಲೇವರ್ ತುಂಬ ಇಷ್ಟ, ಸೊ ಅದನ್ನೇ ಹುಡುಕ್ತಾ ಇದ್ದೀನಿ. ಇತ್ತು, ಬಟ್ ಇವನು ಇವಾಗ ಈ ಸತಿ ಬೇಡ ತೊಗೊಳ್ಳೋದು, ನೆಕ್ಸ್ಟ್ ತೊಗೊಳ್ಳೋಣ, ಬೇರೆ ಯಾವ್ದಾರ ಟ್ರೈ ಮಾಡು ಅಂತಿದ್ದ. ಹಂಗೆ ಬೇರೆದು ಯಾವ್ದಾರ ಇದೆಯಾ ಅಂತ ಟ್ರೈ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀನಿ. ಅಷ್ಟೇ ಯಾವುದು ಇಷ್ಟ ಇಲ್ಲ, ಮತ್ತು ನಾನು ಹಾಟ್ ಡ್ರಿಂಕ್ಸ್ ಯಾವುದು ಜಾಸ್ತಿ ಕುಡಿಯೋಲ್ಲ, ಯಾವಾಗಲೂ ಒಂದು ಸತಿ ಟ್ರೈ ಮಾಡಿರೋದಷ್ಟೇ. ಹಾಟ್ ಡ್ರಿಂಕ್ಸ್ ಯಾವುದು ಕುಡಿಯೋಲ್ಲ ನಾನು, ಬಿಯರ್ ಅಷ್ಟೇ. ಸೊ ಇವಾಗ ನಟ್ ಸೆಕ್ಷನ್ಗೆ ಹೋಗೋಣ. ನನಗೆ ಕಡಲೆ ಬೀಜ ಬೇಕಿತ್ತು, ಸ್ವಲ್ಪ ಶೇಂಗಾ ಬೀಜ. ಸೊ ಅದನ್ನೇ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಟ್ಸು ತುಂಬಾ ಕಾಸ್ಟ್ಲಿ ಇತ್ತು. ಲೈಕ್ ಇಲ್ಲೆಲ್ಲ ನಟ್ಸ್ ಹೆಂಗೆ ಅಂದರೆ, ನಮಗೆ ಗೋಡಂಬಿ ಮತ್ತು ಇದೆಲ್ಲ ಬಾದಾಮಿ ಎಲ್ಲ ಏನು ರೇಟ್ ಇರುತ್ತೋ ಕಡಲೆ ಬೀಜ ಕೂಡ ಅದೇ ರೇಟ್ ಇರುತ್ತೆ, ಯಾವುದಕ್ಕೂ ಏನೂ ಡಿಫ್ರೆನ್ಸ್ ಇರಲ್ಲ. ಸೊ ರೋಸ್ಟೆಡ್ ಇರುತ್ತೆ ಮತ್ತು ತುಂಬ ದೊಡ್ಡ ಇರುತ್ತೆ ಆ ಶೇಂಗಾ ಬೀಜ ಎಲ್ಲ, ಹಾಗಾಗಿ. ಸೊ ಇಲ್ಲಿ ಬಂದಿದ್ದೀವಿ ಐಸ್ ಕ್ರೀಮ್ ಡೆಸರ್ಟ್ಸ್ ಏನಾರ ನೋಡೋಣ ಅಂತ. ಇಲ್ಲೆಲ್ಲ ಹೆಂಗೆ ಅಂದರೆ ಐಸ್ ಕ್ಯೂಬ್ಗಳನ್ನೂ ಕೂಡ ಇಟ್ಟಿರ್ತಾರೆ ಸೇಲ್ಗೆ. ಯಾರ ಬೇಕಾದವರು ಏನು ಪಾರ್ಟಿ ಗೀಟಿ ಮಾಡಿ ಜಾಸ್ತಿ ಐಸ್ ಕ್ಯೂಬ್ಸ್ ಬೇಕಾದವರು ತೊಗೋತಾರೆ. ಹಾಸ್ಪಿಟಲ್ಸ್ಗೆ ಕೆಲವೊಬ್ರು ತೊಗೊತಾರೆ ಮೆಡಿಸಿನ್ಸ್ಗಳು ಬೇಕು ಅಂದರೆ. ಸೊ ಮ್ಯಾಗ್ನಮ್ ತುಂಬ ಇಷ್ಟ ನನಗೆ ಐಸ್ ಕ್ರೀಮ್ ಫ್ಲೇವರಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಐಸ್ ಕ್ರೀಮ್. ಸಮ್ಮರಲ್ಲಂತೂ ಇಲ್ಲೆಲ್ಲ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ಐಸ್ ಕ್ರೀಮ್ಸ್ ಬರುತ್ತೆ, ತಿಂದರೆ ತಿಂತಾನೆ ಇರಬೇಕು ಅನಿಸುತ್ತೆ ಆ ರೀತಿ. ಆಲ್ಮೋಸ್ಟ್ ಆಲ್ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಸೆಕ್ಷನ್ಸು ಕವರ್ ಮಾಡಿದ್ದೀವಿ. ಸೊ ಈ ಎಣ್ಣೆ ಕೌಂಟ್ರೆ ಜಾಸ್ತಿ, ತುಂಬಾ ಆಲ್ಕೋಹಾಲಿಕ್ ಕೌಂಟರ್ ಅಂತೂ ತುಂಬಾ ದೊಡ್ಡ ಇದೆ. ನಡೀತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟೊಂದು ಇರುತ್ತೆ ಇಲ್ಲೆಲ್ಲ. ಸೊ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಒಂದು ಬಾಟ್ಲ್ ನೋಡಿ, ತುಂಬ ದೊಡ್ಡದಿತ್ತು, 2.5 ಲೀಟರ್ ಅಷ್ಟು. ಅದನ್ನ ಎತ್ತಕ್ಕೂ ಆಗಲ್ಲ, ಅದನ್ನ ಇಂಡಿಯಾಗೆ ತೊಗೊಂಡೋಗ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾನು ನನ್ನ ತಮ್ಮನ ಮದುವೆಗೆ ತೊಗೊಳ್ಬೇಕು, ಒಂದು ಫ್ರೆಂಡ್ಸಿಗೆ ಪಾರ್ಟಿ ಕೊಡಬೇಕು ಅಂತ, ಅವ್ರ ಅಪ್ಪಂಗೆ ತೊಗೋಬೇಕು ಅಂತ ಹೇಳ್ತಿದ್ದಾನೆ. ಸೊ ಹೀಗೆ ಮಾಡ್ಕೊಂಡು ಎಲ್ಲ ಬಿಲ್ಲಿಂಗ್ ಕೌಂಟ್ರೆಲ್ಲ ಮುಗಿಸ್ಕೊಂಡು ಬಿಲ್ ಮಾಡ್ಕೊಂಡು ಸೀದಾ ಬಸ್ ಹತ್ತಿ ಸ್ಟೇಷನಲ್ಲಿ ಇವಾಗ ಬಸ್ ಸ್ಟ್ಯಾಂಡಿಂದ ಇಳಿದು ಸೀದಾ ನಾವು ಮನೆ ಕಡೆ ಹೊರಟಿದ್ದೀವಿ. ಸೊ ಇದು ಪಬ್ಲಿಕ್ ಸ್ಕೂಲ್, ಗೌರ್ಮೆಂಟ್ ಸ್ಕೂಲು, ಮಕ್ಕಳಿಗೆ ಅಂತ ಹೇಳಿ ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಅಲ್ಲ ಇದು. ಸೊ ಯಾರ್ಯಾರಿಗೆಲ್ಲ ಮಕ್ಕಳು ಪೋಲಿಷ್ ಅಂದರೆ ಇಲ್ಲಿ ಇಂಗ್ಲೀಷೆಲ್ಲ ಇರಲ್ಲ, ಕಂಪ್ಲೀಟ್ ಪೋಲಿಷ್. ಈಗ ನಮಗೆ ಕರ್ನಾಟಕದಲ್ಲಿ ಹೆಂಗೆ ಕನ್ನಡ ಸ್ಕೂಲ್ಗಳು ಹೆಂಗಿರುತ್ತೋ ಬರೀ ಕನ್ನಡದಲ್ಲೇ, ಅದೇ ರೀತಿ ಇಲ್ಲಿ ಫುಲ್ ಪೋಲಿಷ್ ಎಲ್ಲ ಇರುತ್ತೆ.
ಸೊ ಏನೋ ಈವೆಂಟ್ ನಡೀತಾ ಇದೆ, ಹಾಗಾಗಿ ಪೇರೆಂಟ್ಸು ಮಕ್ಕಳು ಎಲ್ಲ ಇದ್ದಾರೆ. ಇಲ್ಲಿ ಆಪೋಸಿಟ್ ಇರೋದು ಪಬ್ಲಿಕ್ ಪಾರ್ಕ್, ಎಲ್ಲರೂ ಬರ್ಬೋದು. ಸಂಜೆ ಹೊತ್ತೆಲ್ಲ ಮಕ್ಕಳನ್ನ ಆಡಿಸ್ತಾ ಇರ್ತಾರೆ. ಸೊ ಇದು ನಮಗೆ ಕರ್ಕೊಂಬಂದಿದ್ದ ಬಸ್ಸು ಇವಾಗ ಯುಟರ್ನ್ ಮಾಡ್ಕೊಂಡು ಬರ್ತಾ ಇದೆ. 1:33 ಆಲ್ಮೋಸ್ಟ್. ಇಲ್ಲೆಲ್ಲ ಹೆಂಗೆ ಅಂದರೆ ರೋಡ್ ಕ್ರಾಸ್ ಮಾಡುವಾಗ ಸಿಗ್ನಲ್ಸ್ ಇಲ್ಲ, ಝೀಬ್ರಾ ಲೈನ್ ಇತ್ತು ಅಂದರೆ ಅವ್ರು ಕ್ರಾಸ್ ಮಾಡೋ ತನಕ ವೆಯ್ಟ್ ಮಾಡಿ ಆಮೇಲೆ ಕಾರ್ಗಳು ಮೂವ್ ಆಗಬೇಕು. ನಮ್ಮ ಇಂಡಿಯಾದಲ್ಲ ಹಂಗಲ್ಲ, ಕ್ರಾಸಿಂಗ್ ಸಿಗ್ನಲ್ ಇರಲಿ ಇಲ್ಲದೆ ಇರಲಿ ಯಾರು ಕ್ರಾಸಿಂಗ್ ಲೈನಲ್ಲಿ ಕ್ರಾಸ್ ಮಾಡೋಕ್ಕಾದ್ರೆ ಹೊಡ್ಕೊಂಡೇ ಹೋಗಿರ್ತಾರೆ. ಸೊ ಹಾಗಾಗಿ ಇಲ್ಲೊಂದು ರೋಡ್ ಇದ್ರದ್ದೆಲ್ಲ ಸೇಫ್ಟಿ ಡ್ರೈವಿಂಗ್ ಇದೆಲ್ಲ ತುಂಬ ಸ್ಟ್ರಿಕ್ಟ್ ಇದೆ, ಚೆನ್ನಾಗಿ ಅನಿಸುತ್ತೆ. ಈಗೆಲ್ಲ ಏನು ನೋಡ್ತಿದ್ದೀರಾ, ಈ ಬಿಸಿಲೆಲ್ಲ ಇವಾಗ ಸಮ್ಮರ್ ಇರೋದ್ರಿಂದ ಮಾತ್ರ. ವಿಂಟರಲ್ಲಂತೂ ನೀವು ಎಲ್ಲೇ ಕಾಲಿಟ್ರೂ ಜಕ್ ಅಂತ ಜಾರ್ಕೊಂಡು ಹೋಗುತ್ತೆ, ಅಷ್ಟು ಎಲ್ಲ ಕಡೆ ಸ್ನೋ ಬಿದ್ದುಬಿಟ್ಟಿರುತ್ತೆ. ನಾನು ವಿಂಟರಲ್ಲೂ ವ್ಲಾಗ್ ಮಾಡ್ತೀನಿ, ತೋರಿಸ್ತೀನಿ ಅವಾಗ. ಸೊ ಇವಾಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ನಮ್ಮದು ಎ ಬ್ಲಾಕು, ಎ ಬಿಲ್ಡಿಂಗು. ಸೊ ಇಲ್ಲಿಂದ ಶುರು ಆಗುತ್ತೆ ಕಂಪ್ಲೀಟ್. DCB ಅಂತ ಹೇಳಿ. ನಮ್ಮದು ಎ ಬಿಲ್ಡಿಂಗಲ್ಲಿ 9th ಅಪಾರ್ಟ್ಮೆಂಟು, ನಾಟ್ 9th ಫ್ಲೋರ್. ಮತ್ತು ಇಲ್ಲೆಲ್ಲ ತುಂಬ ಹೈಟಾಗಿ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ 4 to 5 ಅಷ್ಟಿಯರ್ ಅಷ್ಟೇ ಕಟ್ಟಕ್ಕೆ ಬಿಡೋದು. ಸೊ ಮತ್ತು ಇಲ್ಲೆಲ್ಲ ಎಂಟರ್ ಮಾಡಬೇಕು, ಪಾಸ್ವರ್ಡ್ ಎಂಟರ್ ಮಾಡಿದೆ ಎಂಟರ್ ಆಗೋಕ್ಕೆ ಆಗಲ್ಲ ಮನೆಗೆ. ಸೊ ಪಾಸ್ವರ್ಡ್ ತೋರಿಸಲ್ಲ. ಸೊ ಎಂಟರ್ ಆಗಿದೆ, ಡೋರ್ ಓಪನ್ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ ಸ್ಟೇರ್ಸ್ ಹತ್ಕೊಂಡು. ಸೊ ಇದೇ ಇವತ್ತಿನ ನಮ್ಮ ಡೈಲಿ ವ್ಲಾಗಲ್ಲಿ ಇದ್ದಿದ್ದು ಸೂಪರ್ ಮಾರ್ಕೆಟ್ ಇದ್ರದ್ದು ಹೋಗಿ ತಂದಿದ್ದು. ಸೊ ಏನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ಹೀಗೆ ವ್ಲಾಗ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.